ಈಗ ನಾವು ಸುಮಾರು ಒಂದು 14 ವರ್ಷ ಆಯಿತು. ಸ್ಮಿತಾ ಮೇಡಮ್ಗೂ ಗೊತ್ತಿದೆ, ಯಾವುದೇ ಒಂದು ಮೀಟಿಂಗ್ ಆದರೂ ಕೂಡ ಮೀಟಿಂಗ್ನಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾಗಳನ್ನ ಮೀಡಿಯಾದವ್ರನ್ನ ಬಿಡ್ತಾರೆ, ನೋಡ್ರಪ್ಪ ಇಷ್ಟು ಜನ ಬಂದಿದ್ದಾರೆ ನೋಡ್ಕೊಂಡು ಹೋಗ್ಬಿಟ್ರಿ ಅಂತೇಳಿ. ಅಂದರೆ ಅದು ಲೆಕ್ಕ. ಅಂದರೆ ಇವತ್ತು ನಾವ್ಯಾರನ್ನೂ ಒಳಗಡೆ ಬಿಡೋದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ ಅಂತಂದರೆ ನಮಗೆ ಡೌಟ್ ಬರ್ತಾ ಇದೆ. ಸಾಮಾನ್ಯವಾಗಿ ಏನು ಹೇಳ್ತೀರಿ ಇಟ್ನಾ ಸರ್? ಅಲ್ಲ ಈಗ ಮೀಡಿಯಾದವ್ರನ್ನ ಬಿಡೋದಿಲ್ಲ ಅಂತಂದ್ರೆ ಇನ್ನೊಂದು ಶಬ್ದ ಯೂಸ್ ಮಾಡಿದ್ರು ಡಿ ಕೆ ಶಿವಕುಮಾರ್, ಮಾಕ್ ವೋಟಿಂಗ್ ಮಾಡ್ತೇವೆ ಅದೇನು ಟ್ರೈನಿಂಗ್ ಕೊಡೋದೇವು ಅಂತ ಹೇಳಿ. ಏನಂಗಂದ್ರೆ ಮಾಕ್ ವೋಟಿಂಗ್ ಮಾಡೋದಕ್ಕೆ ಹಿಲ್ಟನ್ ಹೋಟೆಲ್ ಬೇಕಾ? ಮಾಕ್ ವೋಟಿಂಗ್ ಅದನ್ನ ಶಾಸಕರು ಬೋರ್ಡ್ ಕಲ್ಸಕ್ ಆಗಲ್ವಾ ಎಲ್ರಿಗೂ? ಇವ್ರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಯಾಕೆ? ಇಡೀ ಎಲ್ಲ ಶಾಸಕರು ಕಲಿಸಬಹುದಲ್ಲ? ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ದೇರ್ ಇಸ್ ಅಬ್ಸಲ್ಯೂಟ್ಲಿ ಆಬ್ವಿಯಸ್ಲಿ ಈಗ ಭಯ ಯಾರಿಗೆ ಶುರುವಾಗಿದೆ? ಯಾಕೆ ಮೀಡಿಯಾದವ್ರನ್ನ ಬಿಡ್ತಿಲ್ಲ ಒಳಗಡೆ? ನಾವೇನ್ ಮತ ತೋರಿಸೋ ಅವಶ್ಯಕತೆ ಏನಿದೆ? ನಮಗೆ ಬೇಕಾದಂತ ಮತ ಇರಬೇಕಾದ್ರೆ ನಾವು ಒಂದ್ ಕಡೆ ಸೇರಬೇಕಾದ್ರೆ ಅದು ಮೀಡಿಯಾ ತೋರಿಸೋ ಅವಶ್ಯಕತೆ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಒಂದ್ ನಿಮಿಷ ಡೆಲ್ಲಿಗೆ ಹೋಗಿದ್ದೆ. ನಾನು ಹೇಳ್ತೀನಿ, ಒಂದ್ ನಿಮಿಷ. ಡೆಲ್ಲಿಗೆ ಇದೇ ತೆರಿಗೆ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಲ್ಲಿಗೆ ಹೋದಾಗ ಎಲ್ಲ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ನಾನು ನಿಂತಿರ್ತೀನಿ, ಏನ್ ಮಾಡ್ತೀನಿ ಅಂತ ನಾನು ನೋಡ್ತಾ ಇದ್ದೆ. ಆ ಟೈಮಲ್ಲಿ ಅಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಕೂತಿದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂತಿದ್ರು. ಅವ್ರಿಗೆಲ್ಲ ಒಂದೇ ಮಾತಾಡಿದೆ, ಎಲ್ಲ ಹಿಂದಕ್ಕೆ ಕೂತ್ಕೊಳ್ಳಿ, MLCಗಳೆಲ್ಲ ಕೂತ್ಕೋಬೇಕು, ನಾವು ಲೆಕ್ಕ ಹಾಕೋಬೇಕು, ತಲೆ ಲೆಕ್ಕ ಹಾಕೋಬೇಕು ಅಂತಂದ್ರು. ಅಲ್ಲಿ ಓಪನ್ ಆಗಿ ಹೇಳಿದ್ರು, ಯಾಕಂದ್ರೆ ಅಲ್ಲೆಲ್ಲ ಬಂದಿರೋಂತ ಕಾನ್ಫಿಡೆಂಟ್ ಇತ್ತು. ಇವತ್ತಾಕಿಲ್ಲ ನಾವು ಬಿಜೆಪಿ ಅವ್ರಿಗೂ ಲೆಟರ್ ಬರ್ದಿದ್ವಿ, ಅದಕ್ಕೋಸ್ಕರ ಎಲ್ಲ ಕುತ್ಕೊಳ್ಳಿ ಅಂತ ಹೇಳಿದ್ವಿ. ಬಿಜೆಪಿ ಎಂಪಿಗಳ ಲೆಟರ್ ಬರ್ದಿದ್ವಿ, ರಾಜ್ಯಸಭಾ ಮೆಂಬರ್ಗಳಿಗೆ ಲೆಟರ್ ಬರ್ದಿದ್ವಿ. ಅವ್ರು ಯಾರು ಬರ್ತಾರೆ ಅಂತ ಹೇಳಿ ನೀವೆಲ್ಲ ಹಿಂದಕ್ಕೆ ಹೋಗಿ ಅವರೆಲ್ಲ ಬಂದ್ರೆ ಬಿಜೆಪಿ ಅವರು ರಾಮಕೃಷ್ಣ ಸರ್ 134 ಮಂದಿಯಲ್ಲಿ 134 ಮಂದಿಯಲ್ಲಿ ಎಷ್ಟು ಜನ ಹೋಗಿದ್ದಾರೆ ಸರ್? ನಿಮಗೆ ಬೆಂಗಳೂರಲ್ಲಿ ಇರೋರೆಲ್ಲ ಬೇಕಾದ್ರೆ ಎಷ್ಟು ನಿಮಿಷ 10 ನಿಮಿಷ ಬೆಂಗಳೂರಲ್ಲಿ 28 ಜನ ಇದ್ದಾರೆ. ಇವಾಗ ಇದು ನಿಮಗೆ ನಾವು ನೋಟ್ ಮಾಡಿ ಅಧಿವೇಶನ ನಡೀತಾ ಇದೆ, ಎಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ. ಸರಿ, ಎಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ. ಹೋಗೋದು ಎಷ್ಟೊತ್ತು ಬೇಕು? 10 ನಿಮಿಷ 20 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತಾರೆ. ಅದೇನ್ ದೊಡ್ಡ ವಿಷಯ ಅಲ್ಲ. ಈಗ ಅದ್ರ ಒಳಗೆ ಎಷ್ಟು ಜನ ಇದ್ದಾರೆ, ಹೊರಗೆ ಎಷ್ಟು ಜನ ಇದ್ದಾರೆ? 134 ಜನ ಕೂಡ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕಾಂಗ್ರೆಸ್ನವರಿಗೆ ಹಾಕ್ತಾರ, ಅನುಮಾನನೇ ಇಲ್ಲ. ಈ ಅನುದಾನದ ವಿಚಾರದಲ್ಲಿ ಅಸಮಾಧಾನ, ಸಚಿವ ಸ್ಥಾನದ ಬಗ್ಗೆ ಅಸಮಾಧಾನ, ಬಿಜೆಪಿಗೋ ಜೆಡಿಎಸ್ಗೋ ಹೋದ್ರೆ ನಮ್ಗೊಂದ್ ಸ್ವಲ್ಪ ಬ್ರೈಟ್ ಫ್ಯೂಚರ್ ಇರಬಹುದು ಅನ್ನೋ ಕ್ಯಾಲ್ಕುಲೇಷನ್ ಇಂಥವ್ರು ಯಾರು ಇಲ್ಲ ನಿಮ್ಮ ಪಕ್ಷದಲ್ಲಿ. ಯಾರು ಇಲ್ಲ ಪಕ್ಕ. ನಮಗೆ ಭಯ ಇರತಕ್ಕಂಥದ್ದು ಮೋದಿ ಮತ್ತೆ ಅಮಿತ್ ಶಾ ಇಂದ ಮಾತ್ರ. ಅರ್ಥ ಆಗ್ತಿದ್ಯಾ? ನಿರ್ಭೀತಿಯಿಂದ ಇರೋ ಕಾಂಗ್ರೆಸ್ ಪಕ್ಷ ಶಾಸಕರು ಅಲ್ಲಿ ಒಂದು ಇದರಲ್ಲಿ ಕೂಡ ಹಾಕಿದಿರಿ. ಭೀತಿ ಇರಬೇಕಾದವರು ಜೆಡಿಎಸ್ ಓಡಾಡ್ತಿದ್ರು. ಹಾಗೆ ನೋಡಿದ್ರೆ ಏನಂತ ತೋರಿಸುತ್ತೆ? ಹಾಗೆ ನೋಡಿದ್ರೆ 17 ಜನ ಕರ್ಕೊಂಡು ಹೋದ್ರಲ್ಲ, ಏನ್ ವ್ಯವಸ್ಥೆ ನಿಮ್ದು? ಈಗ ಬಾರಿ ದೊಡ್ಡ ವ್ಯವಸ್ಥೆ ಅಲ್ಲ. ದೇಶ ಉಳಿಸುವಂತದ, ದೇಶ ಉಳಿಸುವಂತದ, ಸಂವಿಧಾನ ಉಳಿಸುವಂತದ, ರಾಜ್ಯಪಾಲರ ಮುಖಾಂತರ ರಾಜ್ಯಗಳನ್ನ ಆಳ್ ಮಾಡ್ತಾ ಇದ್ದಾರೆ. ಅದು ಒಂದು ಪ್ರಜಾಪ್ರಭುತ್ವ ಉಳಿಸ್ತೀರಿ ನೀವು? ಶಾಸಕರನ್ನ ಅಡ್ಡ ಮತದಾನ ಮಾಡಿಸ್ರಲ್ಲ, ಅದಕ್ಕೆ ನಿಮ್ಮ ಉತ್ತರ? ಇವಾಗಿನ ಮಾತಾಡಿ, ನೀವು 17 ಜನ ನೀವು ಕರ್ಕೊಂಡೋದ್ರೆ ಆಯ್ತು ಸರ್. ಈಗ ನಿಮ್ಮ DCM ಡಿ ಕೆ ಶಿವಕುಮಾರ್ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, JDS ನವರು, ಬಿಜೆಪಿ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಅದ್ಯಾಕೆ ಮತ್ತೆ? ಅದಕ್ಕೆ ಹೇಳಿದ 5 ಜನ ಇದಾರೆ ಅಂತ. ನಾಳೆ ಓಟ್ ಹಾಕಲ್ಲ ಅವ್ರು 5 ಜನ. ಅಂದ್ರೆ ಏನು ಅಂತಂದ್ರೆ ನಿಮಗೊಂದ್ ನ್ಯಾಯ, ನಮಗೊಂದ್ ವಾಷಿಂಗ್ ಮಿಷಿನ್. ನಿಮ್ಮ ಹತ್ರ ವಾಷಿಂಗ್ ಮಿಷಿನ್ ಇತ್ತಲ್ಲ, ಇವಾಗ ಕಾಂಗ್ರೆಸ್ಗೆ ಹೋಗಿದೆ ಸರ್ ಅದು ವಾಷಿಂಗ್ ಮಿಷಿನ್. ನೋಡಿ, ತುಂಬಾ ಸ್ಪಷ್ಟ. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಾಲಿ ಶಾಸಕರಿಗೆ ವಸ್ತುಸ್ಥಿತಿಯ ಅರಿವಾಗಿದೆ. ಮುಂದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇಲ್ಲ, ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಳುವಂಥದ್ದು ನಮಗೆ ತೀರಾ ಅನಿವಾರ್ಯ ಅನ್ನುವಂಥದ್ದು ಅವರಿಗೆ ಪರಿಸ್ಥಿತಿ ಅರಿವಾಗಿದೆ. ಯಾಕೆಂದರೆ ₹1 ಅನುದಾನ ಇಲ್ಲ. ಆಮೇಲೆ ಇವರು ಏನು ಈ ಗ್ಯಾರಂಟಿಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಇವನು ಮುಂದಿನ ಎಷ್ಟು ವರ್ಷಗಳು ಇವರು ಈ ಗ್ಯಾರಂಟಿಗಳನ್ನು ರನ್ ಮಾಡ್ತಾರೋ ಸಕ್ಸಸ್ ಆಗಿ, ಅಲ್ಲಿವರೆಗೂ ಇವರು ₹100 ಸಹ ಇವರು ಅನುದಾನವನ್ನು ಈ ಕಾಂಗ್ರೆಸ್ನ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಇವರು ಮಾಡೋದಿಲ್ಲ. ಹಾಗಾಗಿ ನಮ್ಮ ಉತ್ತಮವಾದಂಥ ಭವಿಷ್ಯಕ್ಕೆ ನಾವು ಬಿಜೆಪಿಗೆ ಹೋಗಲೇಬೇಕು ಅನ್ನುವಂಥದ್ದನ್ನು ಮನಸ್ಸನ್ನು ಯಾರ್ಯಾರು ಮಾಡಿದಾರೋ, ನಮಗೆ
ಇವತ್ತು ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಮಗೇನಿರ್ತಕ್ಕಂಥ 5 ರಿಂದ 7 ಜನದ ಅವಶ್ಯಕತೆ ಏನಿದೆಯೋ 133 ಜನದ ಪೈಕಿಯಲ್ಲಿ ಆತ್ಮಸಾಕ್ಷಿಯ ಮತಗಳನ್ನ ನಾವು 5 ರಿಂದ 7 ಮತಗಳನ್ನ ನಾವು ಪಡಿತೇವೆ. ಇದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ನಮ್ಮ ಕುಪೇಂದ್ರ ರೆಡ್ಡಿ ಅವರು ಈ ಚುನಾವಣೆಯಲ್ಲಿ ಗೆಲ್ತಾರೆ, ಯಾವುದೇ ಸಂಶಯ ಬೇಡ. ಹಾಲಿ ಇರೋ ಪಕ್ಷಕ್ಕೆ ದ್ರೋಹ ಮಾಡಿ ನಿಮಗೆ ಓಟ್ ಹಾಕೋದು ಆತ್ಮಸಾಕ್ಷಿನ? ಅದು ಅಲ್ಲಲ್ಲ, ಈಗ ಅವ್ರಿಗೆ ಅವರ ಭವಿಷ್ಯದ ಚಿಂತೆ ಆಗೈತೆ ಒಂದ್ ಕಡೆ. ಆಮೇಲೆ ಎರಡನೇದು, ಈ ಯಾವ ಪುರುಷಾರ್ಥಕ್ಕೆ ನಾವು ಇಲ್ಲಿ ಶಾಸಕರಾಗಿ ಇಲ್ಲಿ ಮುಂದುವರಿಬೇಕು, ಯಾವ ರೀತಿಯಲ್ಲಿ ನಮಗೆ ಈಗ ಯಾವುದೇ ಒಂದು ವರ್ಗಾವಣೆ ದಂಧೆಯಲ್ಲಿ ಯಾವ ಶಾಸಕರಿಗೆ ಕಿಮ್ಮತ್ತಿದೆ ಇವತ್ತು ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ? ಮತ್ತೆ ಅನುದಾನಗಳಿಗೆ ಸಂಬಂಧಪಟ್ಟಂತೆ ಏನಿದಾಗ್ತಾ ಇದೆ, ಯಾವುದೇ ಇಲ್ಲ. ಆಮೇಲೆ 5 ಗ್ಯಾರಂಟಿಗಳು ಪ್ರಾಮಾಣಿಕವಾಗಿ 5 ಗ್ಯಾರಂಟಿಗಳು ಪ್ರಾಮಾಣಿಕವಾಗಿ ಜನಸಾಮಾನ್ಯನಿಗೆ ತಲುಪ್ತಾ ಇದೆಯಾ? ಜನಸಾಮಾನ್ಯನಿಗೆ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ. ಇವತ್ತು ಜನಸಾಮಾನ್ಯನಿಗೆ ಏನಾದ್ರು ಇವರ ಈ ಗ್ಯಾರಂಟಿ ಯೋಜನೆಗಳು ತಲುಪಿದ್ರೆ ಇವತ್ತು ಏನಕ್ಕೆ ಇಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಾ ಇತ್ತು? ಇವತ್ತು ನಿಮಗೆ ಲೆಕ್ಕ ಕೊಟ್ಬಿಡ್ತೀನಿ, ಯಾವ್ಯಾವ ಯೋಜನೆಗಳಲ್ಲಿ, ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟೆಷ್ಟು ಇವರು ಅನಾಚಾರಗಳು, ಎಷ್ಟೊಂದು ಅವಘಡಗಳು ನಡೆದಿದೆ ಅನ್ನುವಂಥದ್ದು ಅಂಕಿಅಂಶಗಳಿದಾವೆ. ಸಮಯ ಇದೆ. ನಂತರ ಲೋಕಸಭಾ ಚುನಾವಣೆ ಸನಿಹದಲ್ಲಿರುವಾಗ ರಾಜ್ಯಸಭಾ ಚುನಾವಣೆ ನಡೀತಿರೋದ್ರಲ್ಲಿ ನಾನು ಆಗ್ಲೇ ಹೇಳ್ತಿದ್ದಾಗೆ ಲಿಟ್ಮಸ್ ಟೆಸ್ಟ್, ಇದರಿಂದ ಹೋಗೋ ಸಂದೇಶ ಇದೆಯಲ್ಲ, ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಯಾವ ರೀತಿ ಬೀಳುತ್ತೆ ಚರ್ಚೆ ಮಾಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ 10 ಸೆಕೆಂಡ್ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್. ಈಗ ಇಟ್ನಾಳ್ ಸರ್ನ ಕೇಳಬೇಕು ಸರ್, ಇವ್ರು ನೋಡಿದ್ರೆ ಹಂಗೆ ಹೇಳ್ತಾರೆ, ಅವ್ರು ನೋಡಿದ್ರೆ ನಾವು ಗೆದ್ದೇ ಗೆಲ್ತೀವಿ ವಿಶ್ವಾಸ ಇದೆ ಅಂತೇಳಿ. ಇವರು ಹೇಳ್ತಾರೆ ಅವ್ರ ಕಡೆ 5 ಜನ ಬರಲ್ಲ ಅಂತೇಳಿ, ಅವ್ರು ಹೇಳ್ತಾರೆ ಅವ್ರ ಕಡೆ 7 ಜನ ನಮ್ಗೆ ಆಗ್ತಾರೆ ಆತ್ಮಸಾಕ್ಷಿಯಾಗಿ ಅಂತೇಳಿ. ಸರ್ ಏನಾಗ್ತಾ ಇದೆ, ಹೇಗೆ ನೋಡ್ತೀರಿ? ಒಂದು ರೀತಿಲಿ ಕುತೂಹಲ. ಒಂದು ಕಡೆ ಅವ್ರ ಹತ್ರ ಮತಗಳಿಲ್ಲ ಅನ್ನೋದು ಗೊತ್ತು, ಆದ್ರೂ ಕೂಡ ಯಾವ ಕಾನ್ಫಿಡೆಂಟ್ ಮೇಲೆ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಸಿದ್ರು? ಹೆಚ್ಚುವರಿ ಮತಗಳು ನಂಬಿಕೊಂಡೇ ಸಲ್ಲಿಸಿರ್ತಾರೆ, ಮತ್ತೇನು ಬೇರೆ ಯಾವುದೇ ಮಾರ್ಗ ಇಲ್ಲ. ಅಲ್ಲಿ ಹೆಚ್ಚುವರಿ ಮತಗಳು ಯಾವ ಪಕ್ಷ ಎಷ್ಟಿದೆ ಅದನ್ನ ನಂಬಿಕೊಂಡೇ ಮಾಡೋದು. ಒಂದು ವೇಳೆ ಅದು ಆಗಿಲ್ಲ ಅಂತಂದ್ರೆ, ಸೋತ್ರೆ ಮುಖಭಂಗ ಯಾರಿಗಾಗುತ್ತೆ? ಒಂದು ವೇಳೆ ಅದು ಮುಖಭಂಗ ಅಷ್ಟೇ ಅಲ್ಲ, ಅಕಸ್ಮಾತ್ ಇವ್ರು ಮುಖಭಂಗ ಆಗೋದು ಇದಕ್ಕೆ JDS BJP ಕೋalitionಗೆ, ಆ ಒಂದು ಮೈತ್ರಿಗೆನೆ. ಅದ್ರ ಜೊತೆಗೇನೆ ವೆಂಕಟೇಶ್ ಹೇಳೋತಾರ, ಸಾರಿ ರಾಮಕೃಷ್ಣ ಹೇಳೋತಾರ, ಅಥವಾ ನಮ್ಮ ಮೂಲಗಳು ಹೇಳೋತಾರ 5 JDS ಶಾಸಕರು ಈ ಕಡೆ ಬಂದ್ರೆ ಈ ಬಿಜೆಪಿ JDS ಮೈತ್ರಿ ಎಷ್ಟು ದುರ್ಬಲ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ದುರ್ಬಲವಾಗಿದೆ ಅಂತ ಗೊತ್ತಾಗುತ್ತೆ. ಅದು ಕುಮಾರಸ್ವಾಮಿ ಅವರು ಮೊದಲು ಬಿಜೆಪಿ ಜೊತೆ ಹೋಗುವಾಗ ತಮ್ಮ ಪಕ್ಷದ ಅಧ್ಯಕ್ಷರನ್ನೇ ಕಡೆಗಣಿಸಿ ಹೋಗಿದ್ದು, ಮತ್ತೆ ಒಂದು ಅದರ ಅಲ್ಲಿನ ಒಂದು ಬಣವೇ JDS ಇಂದ ದೂರ ಆಯ್ತು ಆ ನಿರ್ಧಾರದಿಂದ. ಮತ್ತೆ ಅದ್ರ ಜೊತೆಗೇನೆ ಈಗ ಹಿಂಗ ಆಗ್ಬಿಟ್ರೆ ಇಲ್ಲ, ಈ ಇಬ್ರು ಮತದಾನ ಆದ್ರೆ ನಿಮ್ಮ ಪ್ರಾಬಲ್ಯವನ್ನು ತೋರಿಸ್ತದೆ, ಅದು ಬಿಜೆಪಿ ಪ್ರಾಬಲ್ಯ. ಇಲ್ಲ, ಈ ಶರಣಗೌಡ ಕಂಡುಕೊಂಡು ಒಂದ್ ನಿಮಿಷ ಅರ್ಥ ಆಗ್ತಿದೆ. ಒಂದು ವಾರ ಆಗಿಲ್ಲ, ಒಂದ್ ನಿಮಿಷ. ಅದು ಸೋಮಶೇಖರ್ ಅವ್ರ ಸಪೋರ್ಟ್ ಇತ್ತು ಸರ್ ನಿಮ್ಗೆ. ಸೋಮಶೇಖರ್ ಅವ್ರ ಸಪೋರ್ಟ್ ಕೂಡ ಅದೊಂದು ಪ್ರಶ್ನೆ ಇದೆ. ಯಡಿಯೂರಪ್ಪನವರು ಅವ್ರ ಅಧಿಕಾರ ಇಳಿಸಿದಾಗ JDS ಅವ್ರಿಗೆ ಇದೇ ವಿಧಾನಸಭೆ ಒಳಗೆ ಹೇಳಿದ್ರು ಯಡಿಯೂರಪ್ಪ, ನಾನು ಜೀವನದಲ್ಲಿ ಬದುಕಿರೋವರೆಗೂ JDS ಅವರ ಅಪ್ಪ ಮಗನ್ ನಾವು ನಂಬಲ್ಲ ಅಂತೇಳಿ ಆ ಸೇಡ್ನ ತೀರ್ಸ್ಕೊಳ್ತಾರೆ. ಕಾಂಗ್ರೆಸ್ ಗೆಲ್ಲುತ್ತೆ, ಅವ್ರು JDS ಕುಮಾರಸ್ವಾಮಿ ಅವರು ಆ ಸೇಡನ್ನ ತೀರ್ಸ್ಕೊಳ್ತಾರೆ. ಈ ರಾಜ್ಯಸಭಾ ಚುನಾವಣೆ ಆಗ್ಲಿ ಇದಕ್ಕೂ ಮುಂದೆ ನಡೀತಕ್ಕಂತ ಲೋಕಸಭಾ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಖಂಡಿತವಾಗ್ಲೂ ಲೋಕಸಭಾ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಗೆಲ್ತೇವೆ. ಆಮೇಲೆ ಅವಾಗ ಜನಸಾಮಾನ್ಯ ಯೋಚನೆ ಮಾಡುವಂತ ದಿಕ್ಕು ದೆಸೆ ಬೇರೆ. ಇಟ್ನಾಳ್ ಸರ್ ಹೇಳ್ತಾರೆ ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ ನಾವು ಪ್ರಾರಂಭದಿಂದಲೂ ಕೂಡ ಚರ್ಚೆ ಮಾಡ್ತಿರೋ ತರ ಯಾವ್ಯಾವ ಪಕ್ಷದಲ್ಲಿ ಆಂತರಿಕ ಮಟ್ಟದಲ್ಲಿ ಯಾವ್ಯಾವ ರೀತಿ ಬೇಗುದಿ ಇದೆ ಅನ್ನೋದನ್ನ ವೆರಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡುತ್ತೆ. ಲೋಕಸಭಾ ಚುನಾವಣೆ ಇದನ್ನ ಪ್ಯಾಚಪ್ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಇವ್ರಿಗೆ ಅಂತ. ಒಂದು
ಅಕಸ್ಮಾತ್ ಈ ಥರ ಅಡ್ಡ ಮತದಾನಗಳು, ಪಕ್ಷದ ಆಂತರಿಕ ಬಿಕ್ಕಟ್ಟುಗಳು ಮತ್ತು ಮೈತ್ರಿ ಒಳಗಿನ ಬಿಕ್ಕಟ್ಟುಗಳು ಉಂಟಾಗ್ಬಿಟ್ರೆ ಅದು ಆಯಾ ಪಕ್ಷ ಮತ್ತು ಮೈತ್ರಿ ಒಳಗಿನ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತದೆ. ಒಂದು ಗೆದ್ರೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತದೆ. ಆದರೆ ಈ ಚುನಾವಣೆಯಲ್ಲಿ ನೇರವಾಗಿ ಜನ ಮತ ಹಾಕೋದಿಲ್ಲ. ಹೀಗೆ ಹಾಕದೇ ಇರೋದ್ರಿಂದ ಜನರ ಮೂಡ್ ಏನು ಅದು ಅಷ್ಟು ನಮಗೆ ಅದನ್ನು ಮೇಜರ್ ಮಾಡೋಕ್ಕಾಗೋದಿಲ್ಲ. ಜನರ ಭಾವನೆಗಳು, ಜನರ ಒಲವು ಯಾವ ಕಡೆ ಇದೆ ಅನ್ನೋದು ಅದು ಬೇರೆ ರೀತಿಯಲ್ಲಿ ನಾವು ಅದನ್ನು ನೋಡಬೇಕಾಗ್ತದೆ. ಈ ಚುನಾವಣೆ ಇದು ಇಂಡೈರೆಕ್ಟ್, ಅದು ಕೂಡ ಪ್ರಿಫರೆನ್ಷಿಯಲ್ ವೋಟಿಂಗು. ಇಲ್ಲಿ ಚುನಾಯಿತ ಶಾಸಕರೇ ಇಲ್ಲಿ ವೋಟ್ ಹಾಕೋದು. ಹೀಗಾಗಿ ಜನರಲ್ ಎಲೆಕ್ಷನ್ಗೂ ಇದಕ್ಕೂ ಅಷ್ಟು ಟ್ರೆಂಡ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಮನಸ್ಥಿತಿ ಅರ್ಥ ಆಗುತ್ತೆ. ಶಾಸಕರ ಮನಸ್ಥಿತಿ ಜೊತೆಗೇನೆ ಪಕ್ಷದ ಒಳಗಿನ ಆಂತರಿಕ ಬಿಕ್ಕಟ್ಟುಗಳು ಏನು, ಎಲ್ಲೆಲ್ಲಿ ಬಿಕ್ಕಟ್ಟುಗಳಿದ್ದಾವೆ, ಯಾಕೆ ಇದು ಅನ್ನೋದು ಸ್ವಲ್ಪ ಅದರ ಅರ್ಥ ಆಗುತ್ತೆ ಜನಕ್ಕೆ. ಹಾಗೆ ಅರ್ಥ ಆಗೋದ್ರಿಂದ ಬಹುಶಃ ಅದೇನೋ ಒಂದು ಬ್ರ್ಯಾಂಡಿಂಗ್ ಅಲ್ಲಿ ಅಫೆಕ್ಟ್ ಆಗ್ಬೋದು, ಒಂದು ಪಕ್ಷದ ಬಗ್ಗೆ ಇಮೇಜ್ ಬಗ್ಗೆ ಅಫೆಕ್ಟ್ ಆಗ್ಬೋದು. ಬಟ್ ಇನ್ನು ಲೋಕಸಭೆ ಚುನಾವಣೆಗೆ ಇನ್ನೂ 4-6 ತಿಂಗಳಿದ್ದಾವೆ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಅನ್ ಇಂಡಿಕೇಟರ್ ಫಾರ್ ಲೋಕಸಭೆ ಎಲೆಕ್ಷನ್.